Good morning, students. The subject is business research method in that fourth unit, sampling. So let us continue the introduction and meaning. A sample, as the name implied, is a small representative of a large one. So we are representing what? Population. Population, we are dividing a small units. So selecting a portion of the universe for the study is known as a sampling. ಓಕೆ, ಒಂದು ಚಿಕ್ಕ ಅಂದರೆ ಪಾಪ್ಯುಲೇಷನಲ್ಲಿ ಪಾರ್ಟ್ ತೆಗೆದುಕೊಂಡು ಅದ್ರ ಬಗ್ಗೆ ಓದೋದನ್ನು ಸ್ಯಾಂಪ್ಲಿಂಗ್ ಅಂತೀವಿ. ಸೊ ಇಲ್ಲಿ ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ತೀವಿ. ಸೊ ಇನ್ ದ ಯೂನಿವರ್ಸಲ್ಲಿ here sampling is a methodological approach and procedure in selecting the respondents. ಸೊ ಇಲ್ಲಿ ರೆಸ್ಪಾಂಡೆಂಟ್ಸ್ ಯಾರು ಬರ್ತಾರೆ ಪಾಪ್ಯುಲೇಷನಲ್ಲಿ? ಪೀಪಲ್ ರೆಸ್ಪಾನ್ಸ್ನ ಕಲೆಕ್ಟ್ ಮಾಡ್ಕೊತಾರೆ ಗ್ರೂಪ್ ವೈಸ್ ಆಗಿ. ಸೊ ಹಿಯರ್ ಸ್ಯಾಂಪಲ್ ಈಸ್ ಎ picture of entire group. The entire group of which a sample is chosen is known as a population or a universe. So here sampling means so total ಆಗಿ ಪಾಪ್ಯುಲೇಷನಲ್ಲಿ ಚಿಕ್ಕ ಗ್ರೂಪ್ ಮಾಡಿ ಸೊ ಆ ಗ್ರೂಪಲ್ಲಿ ಇರೋ ಪೀಪಲ್ಸ್ ಹತ್ರದಿಂದ ಕೆಲವೊಂದು ರೆಸ್ಪಾನ್ಸ್ ಅನ್ನೋದು ತೆಗೆದುಕೊತಾರೆ. ರೆಸ್ಪಾನ್ಸ್ ಅನ್ನೋದು ಕಲೆಕ್ಟ್ ಮಾಡ್ತಾರೆ ಫಾರ್ ದಿ ರಿಸರ್ಚ್. ಸೊ ಅದನ್ನು ಪಾಪ್ಯುಲೇಷನ್ ಯೂನಿವರ್ಸ್ ಕೂಡ ಅಂತೀವಿ. Next, the most important consideration in selecting a sample is that it should be truly represent the universe. What are all the information we are collected from the population, so it has to provide exact information. So it should be helpful in the research. An accurate sample is one which contain enough data to provide a reliable result. ಸೊ ಯಾವಾಗ ಇನ್ಫಾರ್ಮೇಷನ್ ಅನ್ನೋದು ಕರೆಕ್ಟಾಗಿದ್ದರೆ ಆವಾಗ ಸೊ ಡೇಟಾ ಕಲೆಕ್ಷನ್ ಅನ್ನೋದು ಕೂಡ ಈಸಿ ಆಗುತ್ತೆ. ಅದೇ ರೀತಿ ನಮ್ಮ ರಿಸಲ್ಟ್ ನಮ್ಮ ಮೈನ್ ಆಬ್ಜೆಕ್ಟಿವ್ ಅಚೀವ್ ಆಗೋಕ್ಕೆ ಯೂಸ್ಫುಲ್ ಆಗುತ್ತೆ ಥ್ರೂ ದಿ ಸ್ಯಾಂಪಲ್ ಕಲೆಕ್ಷನ್. ನೆಕ್ಸ್ಟ್, ಆ್ಯಂಡ್ ಇಟ್ ಶುಡ್ ಬಿ ಎಫೆಕ್ಟಿವ್ಲಿ. ಸೊ what are all the we collect from the respondents, it should be true and effective manner. Next one is meaning of sampling. Here sampling or sample design refers to technique or a procedure the researcher would adopt in selecting items for sample from a given population. here ಆಲ್ರೆಡಿ ಹೇಳಿದ್ದೀನಿ. ಸೊ ನಮ್ಮ ರಿಸರ್ಚ್ ನಾವು ಕಂಟಿನ್ಯೂ ಮಾಡಬೇಕಾದ್ರೆ ಸೊ ಪೀಪಲ್ಸ್ ಕಡೆಯಿಂದ, ಸೊ ಪೀಪಲ್ಸ್ ಮೀನ್ಸ್ ಪಾಪ್ಯುಲೇಷನ್, ಟೋಟಲ್ ಆರ್ ಪಾಪ್ಯುಲೇಷನ್ ಕಡೆಯಿಂದ ಸೊ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ಕೋಬೇಕು. ಅವ್ರ ರೆಸ್ಪಾನ್ಸ್, ಅವ್ರ ಒಪಿನಿಯನ್ಸ್, ಅವ್ರ ಡೇಟಾ ಕೊಟ್ಟಿರೋದನ್ನ ಕಲೆಕ್ಟ್ ಮಾಡ್ಕೋಬೇಕು, ಸತ್ಯವಾಗಿರುತ್ತೆ. ಸೊ ದೆನ್ ಓನ್ಲಿ ವಿ ಕ್ಯಾನ್ ಕಂಟಿನ್ಯೂ ಅವರ್ ರಿಸರ್ಚ್. ಸೊ ಇಟ್ ಈಸ್ ನೋನ್ ಆ್ಯಸ್ ಎ ಸ್ಯಾಂಪ್ಲಿಂಗ್ ಆರ್ ಸ್ಯಾಂಪಲ್ ಡಿಸೈನ್ ಕೂಡ ಅಂತೀವಿ. ಇಲ್ಲಿ ಸೊ a few units in a universe or a population is called sample ಕೂಡ ಅಂತೀವಿ. ಸೊ sample is very different from sampling or a sample design. So here units of information collected from the population or a group of people is known as a sample, and which will be used in the research is known as a sampling. So next one, ಮೀನಿಂಗ್ ಆಫ್ ಸಮ್ ಫಂಡಮೆಂಟಲ್ ಟರ್ಮ್ಸ್. ಸೊ ಇಲ್ಲಿ ಸ್ಯಾಂಪ್ಲಿಂಗ್ ಯೂನಿಟಲ್ಲಿ ಚಾಪ್ಟ್ರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಬರುತ್ತೆ. ಆ ಟರ್ಮ್ಸ್ ಗೊತ್ತಾಗಿದ್ರೇ, ಸೊ ಫಾರ್ ಎಕ್ಸಾಂಪಲ್ ನಾನು ಆವಾಗಿಂದ ಪಾಪ್ಯುಲೇಷನ್ ಅಂತ ಇದ್ನಿ, ಯೂನಿವರ್ಸ್ ಅಂತ ಇದ್ನಿ, ಏನಿರ್ಬೋದು. ಸೊ ಯು ಹ್ಯಾವ್ ಸಮ್ ಡೌಟ್, ನೋ? ಸೊ ಹಿಯರ್ ವಿ ಕ್ಯಾನ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಡೆಫಿನೇಷನ್ ವಿಚ್ ವಿಲ್ ಬಿ come oftenly in this chapter. In that, first one is, it is advisable that management students and the potential research candidates to have a conceptual clarity of certain important terms used in sampling. So while using in research or a sampling, few terms will come across while studying. ಸೊ ಆ ಒಂದು ಮೀನಿಂಗ್ ತಿಳ್ಕೊಂಡ್ರೇ ನಮಗೆ ಡೀಟೈಲ್ ಇನ್ಫಾರ್ಮೇಷನ್ ಅನ್ನೋದು ಅರ್ಥ ಆಗುತ್ತೆ. ಸೊ ಇನ್ ದಟ್ ಫಸ್ಟ್ ಒನ್ ಈಸ್ ಯೂನಿವರ್ಸ್. Here universe, it refers to all the item in any field of enquiry or a study is. So here universe ಅಂದಿದ ತಕ್ಷಣ ಸೊ ಆಲ್ ದ ಹಿಯರ್ ಕಮ್ ಆಲ್ ಪಾಪ್ಯುಲೇಷನ್ ಅನ್ನೋದು ಬರುತ್ತೆ. ಯೂನಿವರ್ಸಲ್ ಆಗಿ ಟೋಟಲ್ ಆಗಿ ಎಲ್ಲ ಯೂನಿಟ್ಸ್ ಅನ್ನೋದು ತೆಗೆದುಕೊತೀವಿ ಇಲ್ಲಿ. ಸೊ ಇಲ್ಲಿ ಫೀಲ್ಡ್ ಆಫ್ ಸ್ಟಡಿ ಅಬೌಟ್ ದಿ ಪೀಪಲ್ ಆರ್ ಎ ಪಾಪ್ಯುಲೇಷನ್, ಎಂಟೈರ್ ಪಾಪ್ಯುಲೇಷನ್ನ ಯೂನಿವರ್ಸ್ ಅಂತೀವಿ. ಸೊ ಈ
ಒಂದು ಯೂನಿವರ್ಸ್ನ ಯಾವ್ದು ಮುಖಾಂತರ ಡಿನೋಟ್ ಮಾಡ್ತೀವಿ ಎನ್ ಅಂತ. ಸೊ ಕ್ಯಾಪಿಟಲ್ ಲೆಟರ್ ಎನ್ ಮುಖಾಂತರವಾಗಿ ಯೂನಿವರ್ಸ್ನ ಡಿನೋಟ್ ಮಾಡ್ತೀವಿ. ಸೊ ನಂಬರ್ ಆಫ್ ಪಾಪ್ಯುಲೇಷನ್ ಕೂಡ ಅನ್ಬೋದು. ನೆಕ್ಸ್ಟ್ ಒನ್ ಈಸ್ ಪಾಪ್ಯುಲೇಷನ್. ಐ ಥಿಂಕ್ ಬೋತ್ ಆರ್ ದಿ ಸೇಮ್. The total of item about which information is desired. The attributes that are object of the study are refers to a characteristics, and the unit possessing such characteristics are ಎಲಿಮಿನೇಟರಿ ಯೂನಿಟ್ಸ್ ಆರ್ ಎ ಸ್ಯಾಂಪಲ್ ಯೂನಿಟ್ಸ್ ಅಂತೀವಿ. ಸೊ ಇಯರ್ ಪಾಪ್ಯುಲೇಷನ್ ಅಂದಿದ ತಕ್ಷಣ ಓವರ್ ಆಲ್ ದ ಪೀಪಲ್ ವಿಲ್ ಕಮ್. ಸೊ ಟೋಟಾಲಿಟಿ ಆಫ್ ಆಲ್ ದಿ ಪೀಪಲ್ ವಿಲ್ ಕಮ್ ಇನ್ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ ಮುಖಾಂತರವಾಗಿ ಯೂನಿಟ್ಸ್, ಸ್ಯಾಂಪಲ್ ಯೂನಿಟ್ಸ್ ಅಂದರೆ ಪೋರ್ಷನ್ ಮಾಡ್ತೀವಿ. ಪೋರ್ಷನ್ ಆರ್ ಎ ಗ್ರೂಪ್ ಅನ್ನೋದು ಡಿವೈಡ್ ಮಾಡ್ತೀವಿ. ಆ ಗ್ರೂಪ್ ಕಡೆಯಿಂದ ನಾವು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ತೀವಿ ಫಾರ್ ದಿ ರಿಸರ್ಚ್. ಸೊ ಎಂಟೈರ್ ಯೂನಿಟ್ಸ್, ಸ್ಯಾಂಪಲ್ ಅಂದಿದ ತಕ್ಷಣ ಇನ್ಫಾರ್ಮೇಷನ್ ಅನ್ನೋದು ರೆಸ್ಪಾನ್ಸ್ ಅನ್ನೋದು ತೆಗೆದುಕೊತಾ ಇದ್ದೀವಿ. ಸೊ ಆ ಎಂಟೈರ್ ಗ್ರೂಪ್ ಅಂತೀವಿ ನೋಡಿ. ಸೊ ನಾನು ಹೇಳಿದೆ ಪೋರ್ಷನ್ ಆರ್ ಗ್ರೂಪ್ಸ್ ಮಾಡ್ತೀವಿ ಟೋಟಲಲ್ಲಿ ಅಂತ. ಸೊ ಎಲ್ಲ ಗ್ರೂಪ್ಸು ಸೇರಿಕೊಂಡ್ರೆ ಪಾಪ್ಯುಲೇಷನ್ ಅಂತೀವಿ. ಇಯರ್ ದ ಅಗ್ರಿಗೇಟ್ ಆಫ್ ಸಚ್ ಯೂನಿಟ್ಸ್, ದ ಅಗ್ರಿಗೇಟ್ ಮೀನ್ಸ್ ಟೋಟಾಲಿಟಿ ಅಂತೀವಿ. ಎಲ್ಲ ಫುಲ್ಲು ಗ್ರೂಪ್ ಮಾಡಿರ್ತೀವಲ್ಲ, ಗ್ರೂಪ್ ಆಫ್ ಪೀಪಲ್ ಮಾಡಿರ್ತೀವಲ್ಲ, ಆ ಗ್ರೂಪ್ನೆಲ್ಲ ಸೇರಿಕೊಂಡ್ರೆ ಪಾಪ್ಯುಲೇಷನ್ ಅಂತೀವಿ. ಸೊ ನಂಬರ್ ಆಫ್ ಪೀಪಲ್ ಆರ್ ಯೂನಿವರ್ಸಲಿ ಮೇ ಬಿ ಇನ್ಫಿನಿಟಿ ಆರ್ ಫಿನಿಟಿ. ಸೊ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಸೆನ್ಸಸ್. All the item in any field of inquiry consist a universe or a population. ಗೊತ್ತು. ಸೊ ರೆಸ್ಪಾನ್ಸಸ್ ಅನ್ನೋದು ನಾವು ಪೀಪಲ್ಸ್ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ವಿ. ಗ್ರೂಪ್ಸ್ ಅನ್ನೋದು ಮುಖಾಂತರವಾಗಿ ಡಿವೈಡ್ ಮಾಡಿಬಿಟ್ಟು ಫಸ್ಟ್ ಗ್ರೂಪು ಎಷ್ಟು ರೆಸ್ಪಾನ್ಸ್ ಕೊಟ್ಟರು, ಅದರಲ್ಲಿ ಎಷ್ಟು ಟ್ರೂ ಇದೆ ಇನ್ಫಾರ್ಮೇಷನು. ಸೆಕೆಂಡ್ ಗ್ರೂಪ್ ಆಫ್ ಪೀಪಲ್ ಎಷ್ಟು ರೆಸ್ಪಾನ್ಸ್ ಕೊಟ್ಟರು, ಅದರಲ್ಲಿ ಎಷ್ಟು ಟ್ರೂ ಇದೆ. ಸೊ ಈ ರೀತಿ ಕಲೆಕ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಒನ್ ಮೇ ಆಸ್ಕ್ ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಯೂನಿವರ್ಸ್ ಆ್ಯಂಡ್ ಸೆನ್ಸಸ್. ದ ಆನ್ಸರ್ ಈಸ್ ದಟ್ ಸೆನ್ಸಸ್ ಮೇ ಬಿ ಎ ಪಾಪ್ಯುಲೇಷನ್ ಆರ್ ಎ ಯೂನಿವರ್ಸ್, ಎನಿ ಫೀಲ್ಡ್ ಆಫ್ ಎನ್ಕ್ವೈರಿ ಆರ್ ಎ ಸ್ಟಡಿ. ಸೆನ್ಸಸ್ ಅಂದಿದ ತಕ್ಷಣ ಓಕೆ ಟೋಟಲ್ ಪಾಪ್ಯುಲೇಷನಲ್ಲಿ ನಾವು ಎನ್ಕ್ವೈರಿ ಮಾಡ್ತೀವಲ್ಲ, ಓದ್ತಾ ಇದ್ದೀವಲ್ಲ ಒಂದು ಇನ್ಫಾರ್ಮೇಷನ್ ಬಗ್ಗೆ, ಒಂದು ಟಾಪಿಕ್ ಬಗ್ಗೆ, ಒಂದು ಸ್ಟಡಿ ಬಗ್ಗೆ. ಸೊ ಆ ಓದೋದನ್ನು, ಆ ಎಂಕ್ವೈರಿ ಮಾಡೋದನ್ನು ಸೆನ್ಸಸ್ ಅಂತೀವಿ. ಸೊ it is a complete listening of all item in the population is known as a census enquiry ಅಂತೀವಿ. ಸೊ ಎನ್ಕ್ವೈರಿ ಮಾಡೋದನ್ನು ಪಾಪ್ಯುಲೇಷನಲ್ಲಿ ಆರ್ ಯೂನಿವರ್ಸಲಲ್ಲಿ ಎನ್ಕ್ವೈರಿ ಮಾಡೋದನ್ನು ಸೆನ್ಸಸ್ ಅಂತೀವಿ. ಸೊ ಹಿಯರ್ ಸೆನ್ಸಸ್ ಎನ್ಕ್ವೈರಿ ಅನ್ನೋ ಟರ್ಮ್ ಕೂಡ ಬರುತ್ತೆ. ಸಿ ಸೊ ಸೆನ್ಸಸ್ ಎನ್ಕ್ವೈರಿ ಕೂಡ ಅಂತೀವಿ. ಸೆನ್ಸಸ್ ಎನ್ಕ್ವೈರಿ ಅಂತಂದರೆ ಸೊ ಕಂಪ್ಲೀಟ್ ಲಿಸ್ಟಿಂಗ್ ಆಫ್ ಆಲ್ ದಿ ಐಟಮ್ಸ್ ಇನ್ ದಿ ಪಾಪ್ಯುಲೇಷನ್. ಸೊ ಕಂಪ್ಲೀಟಾಗಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಅನ್ನೋದು ಲಿಸ್ಟ್ ಮಾಡೋದನ್ನು ಸೊ ಸೆನ್ಸಸ್ ಎನ್ಕ್ವೈರಿ ಅಂತೀವಿ. ನೆಕ್ಸ್ಟ್ finity population. Here the population is said to be finity. If it consists of fixed number of elements array units, so it is possible to enumerate it in total. For example, ಏನು ಎಕ್ಸಾಂಪಲ್ ಬರ್ಬೋದು ಫಿನಿಟಿ ಅಂತಂದರೆ. ಸೊ ಟೋಟಲ್ ಪಾಪ್ಯುಲೇಷನ್ನ ನಾವು ಫಿನಿಟಿ ಅಂತೀವಿ. ಸೊ ಇಲ್ಲಿ ಫಿಕ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಸೊ ಫಿಕ್ಸ್ ಮಾಡಿರ್ತೀವಿ. ಓಕೆ, ಫಸ್ಟ್ ಗ್ರೂಪ್ 6 ಮೆಂಬರ್ಸ್, ಸೆಕೆಂಡ್ ಗ್ರೂಪ್ 6 ಮೆಂಬರ್ಸ್. ಸೊ ಟೋಟಲಾಗಿ ಒಂದು 500 ಮೆಂಬರ್ಸ್ ಇದ್ದಾರೆ ಅಂದ್ಕೊಳ್ಳಿ. ಸೊ ಆ 500ಅಲ್ಲಿ ಡಿವಿಷನ್ಸ್ ಮಾಡ್ತೀವಿ. 6 ಮೆಂಬರ್ಸ್ ಸಾಕಾಗಲ್ಲ. 500 ಎಕ್ಸಾಂಪಲ್ ತೆಗೆದುಕೊಂಡಿದ್ದೀವಿ ಅಂತಂದರೆ ಅಟ್ಲೀಸ್ಟ್ 5 ಗ್ರೂಪ್ಸ್ ಮಾಡ್ತೀವಿ. 100 ಒಂದೊಂದು ಗ್ರೂಪ್ಗೆ 100 ಅನ್ನೋದು ಫಿಕ್ಸ್ ಆಗಿ ಡಿವೈಡ್ ಮಾಡ್ತೀವಿ. 5 ಗ್ರೂಪ್ಸಲ್ಲಿ ಒಂದು ಗ್ರೂಪ್ ಬಂದುಬಿಟ್ಟು 100, ಸೆಕೆಂಡ್ ಗ್ರೂಪ್ ಬಂದುಬಿಟ್ಟು 100, ಥರ್ಡ್ ಗ್ರೂಪ್ ಬಂದುಬಿಟ್ಟು 100, ಫೋರ್ತ್ ಗ್ರೂಪ್ ಬಂದುಬಿಟ್ಟು 100, ಫಿಫ್ತ್ ಗ್ರೂಪ್ ಬಂದುಬಿಟ್ಟು 100. ಸೊ ಇಲ್ಲಿ ಟೋಟಲಾಗಿ ಫಿಕ್ಸ್ ಮಾಡಿದ್ವಿ ನಂಬರ್ಸ್ನ. ಸೊ 100 ಮೆಂಬರ್ಸ್ ಬರ್ತಾರೆ ಫಸ್ಟ್ ಗ್ರೂಪು ಅಂತಂದರೆ ಇಲ್ಲಿ ಫಿಕ್ಸ್ ಮಾಡೋ ಎಲಿಮೆಂಟ್ಸ್ ಏನಂತೀವಿ, ಫಿನಿಟಿ ಪಾಪ್ಯುಲೇಷನ್ ಅಂತೀವಿ. ಇಲ್ಲಿ ಯಾಕಂದರೆ ಫಿನಿಟಿ ಪಾಪ್ಯುಲೇಷನ್ ಯಾಕಂದರೆ ಪೀಪಲ್ಸ್ನಲ್ಲಿ ನಾನು ಡಿವೈಡ್ ಮಾಡ್ತಾ ಇರೋದು. ಟೋಟಲಾಗಿ ಒಂದು ಫ್ಯಾಕ್ಟ್ರಿಯಲ್ಲಿ 500 ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಆ ವರ್ಕರ್ಸ್ನ ನಾವು 5 ಗ್ರೂಪ್ಸ್ ಅನ್ನೋದು ಮಾಡಿದ್ದೀವಿ. ಒಂದು ಗ್ರೂಪಲ್ಲಿ 100 ಮೆಂಬರ್ಸ್ ತೆಗೆದುಕೊಂಡಿದ್ವಿ. ಅದೇ ರೀತಿ ಕಂಟಿನ್ಯೂಸ್ ಆಗಿ ಇನ್ ರಿಮೈನಿಂಗ್ 4 ಗ್ರೂಪ್ಸಲ್ಲಿ 100 ತೆಗೆದುಕೊಂಡಿದ್ದೀವಿ. ಅಂತಂದರೆ ಪೀಪಲ್ಸ್ನ ಫಿಕ್ಸ್ ಮಾಡ್ತಾಯಿದ್ದೀವಿ ಗ್ರೂಪ್ಸ್ ವೈಸ್ ಆಗಿ, ಫಿಕ್ಸ್ಡ್ ನಂಬರ್ಸ್ ಆಗಿ. ಸೊ ಇದನ್ನೇನಂತೀವಿ ಅಂತಂದರೆ ಫಿನಿಟಿ ಪಾಪ್ಯುಲೇಷನ್ ಅಂತೀವಿ. ಸೊ
ನಾವು ಒಂದು ಎಕ್ಸಾಂಪಲ್ ತೆಗೆದುಕೋಬೋದು. ಸೊ ಆಲ್ ದಿ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಸೊ ನಿಮ್ಮ ಕ್ಲಾಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದೆ? ಓಕೆ 60 ಮೆಂಬರ್ಸ್ ಇದ್ದಾರೆ ಅಂದ್ಕೊಳ್ಳಿ. ಸೊ 60 ಮೆಂಬರ್ಸಲ್ಲಿ 6 ಗ್ರೂಪ್ಸ್ ಆದರೂ ಮಾಡ್ಬೋದಲ್ಲ. ಸೊ ಒಂದು ಗ್ರೂಪ್ ಬಂದುಬಿಟ್ಟು 10 ಹಾಕ್ತೀವಿ, ಸೆಕೆಂಡ್ ಗ್ರೂಪ್ 10, ಥರ್ಡ್ ಗ್ರೂಪ್ 10, ಫೋರ್ತ್ ಗ್ರೂಪ್ಗೆ 10 ಸ್ಟೂಡೆಂಟ್ಸು, ಫಿಫ್ತ್ ಗ್ರೂಪ್ಗೆ 10 ಸ್ಟೂಡೆಂಟ್ಸು, ಸಿಕ್ಸ್ತ್ ಗ್ರೂಪ್ಗೆ 10 ಸ್ಟೂಡೆಂಟ್ಸು. ಸೊ ಟೋಟಲ್ಲಾಗಿ ಫಿಕ್ಸ್ಡ್ ನಂಬರ್ಸನ್ನು ವೈಸಾಗಿ ನಾವು ಸ್ಟೂಡೆಂಟ್ಸ್ನ ಡಿವೈಡ್ ಮಾಡೋದನ್ನು ಫಿನಿಟಿ ಪಾಪ್ಯುಲೇಷನ್ ಅಂತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಎಲ್ಲ ವರ್ಕರ್ಸ್ನು ಫ್ಯಾಕ್ಟ್ರಿಯಲ್ಲಿ ತೆಗೆದುಕೋಬೋದು, ಇಲ್ಲ ಅಂತಂದರೆ ಎಲ್ಲ ಸ್ಟೂಡೆಂಟ್ಸ್ ಇನ್ನೇ ಕ್ಲಾಸ್ ಕೂಡ ತೆಗೆದುಕೋಬೋದು. ಫಿನಿಟಿ ಮೀನ್ಸ್ ಪಾಪ್ಯುಲೇಷನ್ ಈಸ್ ಡಿವೈಡೆಡ್ ಇಂಟು ಫಿಕ್ಸ್ಡ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಎ ಯೂನಿಟ್ಸ್. Next one is infinity population. Here infinity population is that population in which it is theoretically impossible to observe all the elements are a units. So here ನಾನು ಹೇಳಿದೆ, ಓಕೆ ನಾವೇನೋ ಚಿಕ್ಕ ನಂಬರ್ಸ್ ಓದ್ಕೊತಾ ಇದ್ದೀವಿ. ಪಾಪ್ಯುಲೇಷನು ಓಕೆ 500 ಆದರೆ ಓಕೆ 500 ಮೆಂಬರ್ಸ್ ಆದರೂ ಕಲೆಕ್ಟ್ ಮಾಡ್ಬೋದು. ಓಕೆ 60 ಆದರೆ ಸ್ಟೂಡೆಂಟ್ಸ್ ಹತ್ರ 60 ಆದರೂ ಕಲೆಕ್ಟ್ ಮಾಡ್ಬೋದು. ಅದೇ ರೀತಿ ಟೋಟಲ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್, ಸೊ ಎಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ, ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗತ್ತಾ? ಸೊ ರಿಸರ್ಚ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಅಂಥ ಟೈಮಲ್ಲಿ ಸೊ ಇನ್ಫಿನಿಟಿ ಪಾಪ್ಯುಲೇಷನ್ ಆಫ್ ನಂಬರ್ ಆಫ್ ಐಟಮ್ ಈಸ್ ಇನ್ಫಿನಿಟಿ ಮೀನ್ಸ್ ಲೆಕ್ಕ ಇಲ್ದಿರೋ ಅಷ್ಟು ಜನರು ಇದ್ದಾರೆ ಅಂತ. ಸೊ ಇಂಥ ಟೈಮಲ್ಲಿ ಕೌಂಟ್ಲೆಸ್ ಎಲಿಮೆಂಟ್ಸು ಸೊ ಇಮ್ಯಾಜಿನೇಟರಿ ಆಗಿ ತೆಗೆದುಕೊತಾರೆ. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಸ್ಟಾರ್ಸ್ ಇನ್ ದಿ ಸ್ಕೈ. ನೀವು ಆಕಾಶದಲ್ಲಿ ನಕ್ಷತ್ರ ಕೌಂಟ್ ಮಾಡೋಕ್ಕಾಗತ್ತಾ? ಕೌಂಟ್ ಮಾಡ್ಬೋದು, ಬಟ್ ನೀವು ಎಕ್ಸಾಕ್ಟ್ ನಂಬರ್ಸ್ ಅನ್ನೋದು ಕೊಡೋಕ್ಕಾಗಲ್ಲ. ಫಿನಿಟಿ ಪಾಪ್ಯುಲೇಷನಲ್ಲೇನೋ ಎಕ್ಸಾಕ್ಟ್ ನಂಬರ್ಸ್ ಇಷ್ಟಿದ್ದಾರೆಯಪ್ಪ ಅಂತೇಳ್ಬಿಟ್ಟು ನಾವು ಕೌಂಟ್ ಮಾಡ್ಕೋಬೋದು. ಬಟ್ ಇನ್ಫಿನಿಟಿ ಪಾಪ್ಯುಲೇಷನಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಇನ್ಫಿನಿಟಿ ಪಾಪ್ಯುಲೇಷನ್ ಅಂತೀವಿ. ಸೊ ಇಲ್ಲಿ ನಂಬರ್ ಆಫ್ ಫಿಶಸ್ ಇನ್ ಎ ಸ್ಕೈ, ಇನ್ ಎ ಓಷನ್ ಕೂಡ ತೆಗೆದುಕೋಬೋದು. ಸೊ ಇದೇ ರೀತಿ ಇರುತ್ತೆ. ನಾವು ಕೌಂಟ್ ಮಾಡೋಕ್ಕೆ ಆಗದೇ ಇರೋ ಜನರನ್ನ ಸೊ ಇನ್ಫಿನಿಟಿ ಪಾಪ್ಯುಲೇಷನ್ ಅಂತೀವಿ. ನೆಕ್ಸ್ಟ್ ಸೊ ಸ್ಯಾಂಪಲ್, ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಯಾಂಪಲ್ ಅಂತಂದರೆ ಎ ಯೂನಿಟ್ ಇನ್ ದಿ ಯೂನಿವರ್ಸ್ ಆರ್ ಎ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಸ್ಯಾಂಪಲ್. ಸೊ ಇಲ್ಲಿ ರೆಸ್ಪಾಂಡೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಇನ್ಫಿನಿಟಿ ಆಗಿರ್ಬೋದು, ಫಿನಿಟಿ ಆಗಿರ್ಬೋದು. ಪಾಪ್ಯುಲೇಷನ್ ಅಂದರೆ ಕೌಂಟ್ ಮಾಡೋ ಅಷ್ಟು ಜನರಾದರೂ ಆಗಿರ್ಬೋದು, ಕೌಂಟ್ ಮಾಡದೇ ಇರೋಷ್ಟು ಜನರಾದರೂ ಆಗಿರ್ಬೋದು. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಅನ್ನೋದು ಕಲೆಕ್ಟ್ ಮಾಡೋದನ್ನು ಸ್ಯಾಂಪಲ್ ಅಂತೀವಿ. ಸೊ ನೆಕ್ಸ್ಟ್ ಸ್ಯಾಂಪ್ಲಿಂಗ್. ಸೊ ಸ್ಯಾಂಪ್ಲಿಂಗ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ. ಸೊ ಸ್ಯಾಂಪಲ್ ಡಿಸೈನ್ ಅಂತೀವಿ, ಸ್ಯಾಂಪಲ್ ಪ್ಲ್ಯಾನ್ ಅಂತೀವಿ, ಸ್ಯಾಂಪ್ಲಿಂಗ್ ಮೆಥಡ್ ಅಂತೀವಿ. ಇಲ್ಲಿ ಸ್ಯಾಂಪಲ್ ಡಿಸೈನ್ ಮತ್ತು ಸ್ಯಾಂಪಲ್ ಬರೀರಿ ಪ್ಲ್ಯಾನ್. ನೆಕ್ಸ್ಟ್ ಒನ್ ಈಸ್ ಸ್ಯಾಂಪ್ಲಿಂಗ್ ಮೆಥಡ್. ಸೊ 3 ಹೆಸರಲ್ಲೂ ಅಂತೀವಿ. ನಿಮಗೆ ಫಾರ್ ಎಕ್ಸಾಂಪಲ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಡಿಸೈನ್ ಆದರೂ ಕೇಳಿಬಿಡ್ಬೋದು, ಟೈಪ್ಸ್ ಆಫ್ ಸ್ಯಾಂಪಲ್ ಪ್ಲ್ಯಾನ್ ಆದರೂ ಕೇಳಿಬಿಡ್ಬೋದು, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್ಸ್. ಸೊ ಸ್ಯಾಂಪ್ಲಿಂಗ್ ಮೆಥಡ್ಸ್ ಆದರೂ ಕೇಳ್ಬೋದು. ಸೊ ಡಿಫ್ರೆಂಟ್ ನೇಮ್ಸಲ್ಲಿ ನಾವು ಸ್ಯಾಂಪ್ಲಿಂಗ್ ಅನ್ನೋದು ಕರಿತೀವಿ. ಸೊ ಆ ಟರ್ಮ್ಸ್ ಅನ್ನೋದು ನೀವು ಯೂಸ್ ಮಾಡ್ಕೋಬೋದು. ದ ವೇ ಆಫ್ ಸ್ಯಾಂಪ್ಲಿಂಗ್ ಈಸ್ ಸೆಲೆಕ್ಟೆಡ್ ಸೊ ಈಸ್ ನೋನ್ ಆ್ಯಸ್ ಎ ಸ್ಯಾಂಪ್ಲಿಂಗ್ ಆರ್ ಎ ಸ್ಯಾಂಪಲ್ ಡಿಸೈನ್. ಸೊ ಯಾವ ಮೆಥಡ್ ನಾವು ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಸಿಂಪಲ್, ರ್ಯಾಂಡಮ್, ಪ್ರಾಬಬಿಲಿಟಿ ಆರ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಯಾವ ಮೆಥಡಾಗಿ ನಾವು ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ ರೆಸ್ಪಾಂಡೆನ್ಸ್ ಪಾಪ್ಯುಲೇಷನ್ ಕಡೆಯಿಂದ ರೆಸ್ಪಾಂಡೆನ್ಸ್ನ ಕಲೆಕ್ಟ್ ಮಾಡ್ತೀವಿ ಅನ್ನೋದನ್ನು ಸ್ಯಾಂಪ್ಲಿಂಗ್ ಅಂತೀವಿ. This is over. Next one is sample unit. Hilli a decision has been taken concerning a sample unit before selecting sampling. So here sampling unit may be so ಯಾವ ರೀತಿ ಇರ್ಬೋದು ಸ್ಯಾಂಪ್ಲಿಂಗ್ ಯೂನಿಟ್ ಬಂದುಬಿಟ್ಟು
ಸೊ ಇಯರ್ ಜಿಯೋಗ್ರಫಿಕಲ್ ಯೂನಿಟ್. ಫಾರ್ ಎಕ್ಸಾಂಪಲ್ ನಾವು ಇನ್ಫಾರ್ಮೇಷನ್ ಏನಾದರೂ ಕಲೆಕ್ಟ್ ಮಾಡಬೇಕಾದ್ರೆ ಯಾವ ಮುಖಾಂತರವಾಗಿ ಜಿಯೋಗ್ರಫಿಕಲ್ ಅದೇ ಸೊ ಏರಿಯಾ ಬೇಸ್ವಾಗಿ ಕೂಡ ಅನ್ಬೋದು. ಇಲ್ಲಿ ಸ್ಟೇಟ್ ವೈಸಾಗಿ ನಾವು ಪಾಪ್ಯುಲೇಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಇನ್ಫಾರ್ಮೇಷನ್ ಅನ್ನೋದು ರೆಸ್ಪಾಂಡೆನ್ಸ್ ಅನ್ನೋದು ಪಾಪ್ಯುಲೇಷನ್ ಕಡೆಯಿಂದ ಕಲೆಕ್ಟ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ವೈಸಾಗಿ ಡಿವೈಡ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ತೀವಿ. ವಿಲೇಜ್ ವೈಸಾಗಿ ಡಿವೈಡ್ ಮಾಡಿಕೊಂಡು ಕಲೆಕ್ಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಹೌಸಸ್, ನಂಬರ್ ಆಫ್ ಹೌಸಸ್ ಇನ್ ಎ ವಿಲೇಜ್, ಸೊ ಆ ರೀತಿ ಆದರೂ ಕಲೆಕ್ಟ್ ಮಾಡ್ತೀವಿ. ಅಷ್ಟೇ ಅಲ್ಲ, ಸ್ಟೇಟು, ಡಿಸ್ಟಿಕ್ಕು, ಓಕೆ, ತಾಲೂಕು, ಪಂಚಾಯತ್, ಸೊ ಇದೆಲ್ಲ ಇರುತ್ತೆ. ಸೊ ಆ ಬೇಸ್ ಮೇಲೆ ನಾವು ರಿಸರ್ಚ್ ಅನ್ನೋದು ಮಾಡ್ತೀವಿ. ಪಾಪ್ಯುಲೇಷನ್ ಕಡೆಯಿಂದ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡೋದು. ನೆಕ್ಸ್ಟ್ ಒನ್ ಈಸ್ ಕನ್ಸ್ಟ್ರಕ್ಷನ್ ಯೂನಿಟ್ಸ್ ಮುಖಾಂತರವಾಗಿ. ಫಾರ್ ಎಕ್ಸಾಂಪಲ್ ಯೂನಿಟ್ಸ್ ಏನಿರ್ಬೋದು, ಓಕೆ, ಕನ್ಸ್ಟ್ರಕ್ಷನ್ ಯೂನಿಟ್ಸ್ ಅಂದಿದ ತಕ್ಷಣ ಹೌಸಸ್, ಫ್ಲ್ಯಾಟ್ಸ್ ಬರುತ್ತೆ. ಇಲ್ಲ ಅಂತಂದರೆ ಯೂನಿಟ್ಸ್ ಅಂದಿದ ತಕ್ಷಣ ಯೂನಿಟ್ಸಲ್ಲಿ ಗೂಡ್ಸ್ ಕೂಡ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಸೋಷಲ್ ಯೂನಿಟ್. ಇಲ್ಲಿ ಸೋಷಲ್ಲೇ ಹೇಳ್ತಾ ಇದೆ. ಸೊ ಇಟ್ ಇನ್ಕ್ಲೂಡ್ಸ್ ಫ್ಯಾಮಿಲಿ, ಕ್ಲಬ್, ಸ್ಕೂಲ್ಸ್ ಆರ್ ಇಂಡಿವಿಜುವಲ್ ಬೇಸಿಸ್ ಆಗಿ ನಾವು ರೆಸ್ಪಾನ್ಸಸ್ ಅನ್ನೋದು ಕಲೆಕ್ಟ್ ಮಾಡೋದನ್ನು ಸ್ಯಾಂಪಲ್ ಯೂನಿಟ್ ಅಂತೀವಿ. ಸ್ಯಾಂಪಲ್ ಯೂನಿಟ್ ಮೀನ್ಸ್ ಸೊ ಇಟ್ ಈಸ್ ಗ್ರೂಪ್ಸ್. ಸೊ ಗ್ರೂಪ್ ವೈಸ್ ಆಗಿ ಸ್ಯಾಂಪಲ್ ಅನ್ನೋದು ನಾವು ಕಲೆಕ್ಟ್ ಮಾಡೋದನ್ನು ಸ್ಯಾಂಪಲ್ ಯೂನಿಟ್ ಅಂತೀವಿ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ವೆದರ್ ಇಟ್ ಈಸ್ ಎ ಜಿಯೋಗ್ರಫಿಕಲ್ ಯೂನಿಟ್ ಬೇಸಿಸಲ್ಲಿ, ಇಲ್ಲ ಅಂತಂದರೆ ಕನ್ಸ್ಟ್ರಕ್ಷನ್ ಯೂನಿಟ್ ಬೇಸಿಸಲ್ಲ, ಅಂತಂದರೆ ಸೋಷಲ್ ಯೂನಿಟ್. ಇದು ಬಂದುಬಿಟ್ಟು ಯಾವ ರೀತಿ ನಾವು ಸ್ಯಾಂಪಲ್ ಯೂನಿಟ್ ಡಿವೈಡ್ ಆಗುತ್ತೆ ಅಂದರೆ, ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವೋ, ಯಾವುದ್ರ ಬಗ್ಗೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀವೋ ಟಾಪಿಕ್ನ, ಅದ್ರ ಬಗ್ಗೆ ಡಿಪೆಂಡ್ ಆಗಿರುತ್ತೆ ಸ್ಯಾಂಪಲ್ ಯೂನಿಟ್ ಅನ್ನೋದು. ನೆಕ್ಸ್ಟ್ ಒನ್ ಈಸ್ ಸ್ಯಾಂಪ್ಲಿಂಗ್ ಫ್ರೇಮ್ ಆರ್ ಎ ಸೋಷಲ್ ಲಿಸ್ಟ್. ಇಲ್ಲಿ ಸ್ಯಾಂಪ್ಲಿಂಗ್ ಫ್ರೇಮ್ ಕನ್ಸಿಸ್ಟ್ ಎ ಲಿಸ್ಟ್ ಆಫ್ ಐಟಮ್ಸ್ ಫ್ರಮ್ ವಿಚ್ ದ ಸ್ಯಾಂಪಲ್ ಈಸ್ ಟು ಬಿ ಡನ್. ಇನ್ಸ್ಟೆಡ್ ಆಫ್ ಒನ್ can use telephone directly as a frame of collecting opinion survey in a city. Whatever the frame may be, it should be a good representative of the population. ಸೊ ಇಲ್ಲಿ ಸ್ಯಾಂಪಲ್ ಫ್ರೇಮ್ ಅಂದರೆ ಸೊ ನಾವು ಲಿಸ್ಟ್ ಮಾಡ್ಕೊತೀವಿ. ಸೊ ಯಾವ ಬೇಸ್ ಮೇಲೆ ಸ್ಯಾಂಪಲ್ ಫ್ರೇಮ್. ಸೊ ಫ್ರೇಮ್ ಮೀನ್ಸ್ ಓಕೆ ನೆಟ್ವರ್ಕ್ ಅಂತೀವಿ. ಸೊ ಇಲ್ಲಿ ಅವರು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಸೊ ಟೆಲಿಫೋನ್ ಮುಖಾಂತರವಾಗಿ ಫ್ರೇಮ್ ವರ್ಕಿಂದ ನಾವು ಕಲೆಕ್ಟ್ ಮಾಡ್ಬೋದು. ಸೊ ಟೇಕಿಂಗ್ ದ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್. ಸೊ ಆ ಮುಖಾಂತರವಾಗಿ ಸೊ ಇನ್ಫಾರ್ಮೇಷನ್ ಅನ್ನೋದು ಕೂಡ ಕಲೆಕ್ಟ್ ಮಾಡೋದು. ಸೊ ಇಲ್ಲಿ ಡಿಸೈನ್ ಮಾಡ್ಕೊತಾರೆ. ಸೊ ಈ ಒಂದು ಏರಿಯಾದಲ್ಲಿ ಕನೆಕ್ಷನ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಆ ಕನೆಕ್ಷನ್ ಮುಖಾಂತರವಾಗಿ ಸ್ಯಾಂಪಲ್ಸ್ ರೆಸ್ಪಾಂಡೆನ್ಸ್ ಅನ್ನೋದು ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಎ ಪ್ಯಾರಾಮೀಟರ್ಸ್. ಸೊ a statistic is a characteristics of a sample. Characteristics are the future ಕೂಡ ಅಂತೀವಿ. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್. ಸೊ next one is parameter is a characteristics of a population. So here obtain the estimate of a parameter from the statistic content prime objective of a sampling analysis. ಸೊ ಇಲ್ಲಿ ಬಂದುಬಿಟ್ಟು ಮೇಯ್ನಾಗಿ ನಾವು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಫ್ರಮ್ ದಿ ಪಾಪ್ಯುಲೇಷನ್ ಆಗಿರ್ಬೋದು. ಸೊ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಟ್ಯಾಬ್ಯುಲೇಷನ್ ಮುಖಾಂತರವಾಗಿ. ಸೊ ನಾವು ಅದನ್ನು ಮೆಜರ್ ಕೂಡ ಮಾಡ್ತೀವಿ. ದಟ್ ಈಸ್ ನೋನ್ ಆಸ್ ಎ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ನೆಕ್ಸ್ಟ್ sample error. In sample survey there would naturally be certain amount of inaccuracy in the information collected. ಸೊ ನಾವು ನೀವು ಅನ್ಕೋಬೋದು ಸ್ಯಾಂಪ್ಲಿಂಗ್ ಅಂದಿದ ತಕ್ಷಣ ಓಕೆ ನಾವು ಪಾಪ್ಯುಲೇಷನ್ ಕಡೆಯಿಂದ ನಾವು ಯೂನಿಟ್ಸ್ ಅನ್ನೋ ಡಿವೈಡ್ ಮಾಡಿಬಿಟ್ಟು ಸೊ ಅವ್ರ ಕಡೆ ಸ್ಯಾಂಪಲ್ ಯೂನಿಟ್ಸ್ ಅನ್ನು ಅವ್ರ ಕಡೆಯಿಂದ ರೆಸ್ಪಾನ್ಸಸ್ ಅನ್ನೋದು ಕಲೆಕ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ಈಸ್ ಎ ಫ್ಯಾಕ್ಟ್ ಅಂತ ಅಂದ್ಕೊಂಬಿಡ್ಬೋದು. ಅಲ್ಲ, ಅಲ್ಲಿ ನಾವು ಪಾಪ್ಯುಲೇಷನ್ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಪೀಪಲ್ಸ್ ಒಪಿನಿಯನ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಅವ್ರ ಜಡ್ಜ್ಮೆಂಟ್ಸ್ ಅನ್ನೋದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮೇ ಬಿ ಸಮ್ಟೈಮ್ಸ್ ಅವರು ಜಡ್ಜ್ ಮಾಡೋದು ಅವ್ರ ಜಡ್ಜ್ಮೆಂಟ್ಸ್ ಅನ್ನೋದು ತಪ್ಪಿರತ್ತಲ್ಲ. ಸೊ ಅಂತಂದರೆ ನನ್ನ ಒಪಿನಿಯನ್ನು ಬೇರೆಯವ್ರಿಗೆ ಒಪಿನಿಯನ್ನು ಸೊ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ನಾವು ನಮ್ಮ ಆಲೋಚನೆ ಶಕ್ತಿ ಕೂಡ ಒಬ್ಬರಿನಿಂದ ಒಬ್ಬರು ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದು ಸಾರಿ ಒಬ್ಬ ವ್ಯಕ್ತಿ ತಪ್ಪಾಗಿ ಥಿಂಕ್ ಮಾಡಿಕೊಂಡು ಆ ಇನ್ಫಾರ್ಮೇಷನ್ ಕೊಟ್ಟಿರೋದು ತಪ್ಪಾಗ್ಬೋದು. ಸೊ ಅಂಥ ಟೈಮಲ್ಲಿ ಸ್ಯಾಂಪ್ಲಿಂಗ್ ಎರರ್ ಅಂತೀವಿ. ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ನು ತಪ್ಪಿರೋದು ರಿಸರ್ಚ್ ಮಾಡಬೇಕಾದ್ರೆ ಸೊ ಪಾಪ್ಯುಲೇಷನ್ ಕಡೆಯಿಂದ ನಾವು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಯೂನಿವರ್ಸ್ ಆಗಿರ್ಬೋದು, ಯೂನಿವರ್ಸ್ ಕಡೆ
ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ತಪ್ಪಿರ್ಬೋದು. ಸೊ ಅಂದರೆ ಇನ್ಅಕ್ಯುರೇಟ್ ಇನ್ಫಾರ್ಮೇಷನ್ನ ಸೊ ಸ್ಯಾಂಪಲ್ ಎರರ್ ಅಂತೀವಿ. ಸೊ ಡ್ಯೂ ಟು ದ ಫ್ರೇಮ್ ಎರರ್ ಆಗಿರ್ಬೋದು, ಚಾನ್ಸ್ ಎರರ್ ಆಗಿರ್ಬೋದು, ರೆಸ್ಪಾನ್ಸ್ ಎರರ್ ಆಗಿರ್ಬೋದು. ಸೊ ಫ್ರೇಮ್ ಎರರ್ ಅಂದಿದ ತಕ್ಷಣ ಸೊ ಫ್ರೇಮ್ ವರ್ಕ್ ಆಗಿ ಓಕೆ ಸ್ಯಾಂಪಲ್ ಲಿಸ್ಟ್ ಆಫ್ ಐಟಮಲ್ಲಿ ಸ್ಯಾಂಪಲ್ ಡ್ರಾ ಮಾಡಿರ್ತೀವಲ್ಲ ಅದು ಆದರೂ ತಪ್ಪಿರ್ಬೋದು. ನೆಕ್ಸ್ಟ್ ಒನ್ ಇಸ್ ಚಾನ್ಸಸ್ ಎರರ್. ಅಷ್ಟೇ ಇಲ್ಲ, I studied our measuring units are different from ಅದರ್ ಕಂಟ್ರಿ ಮೆಜರಿಂಗ್ ಯೂನಿಟ್ಸ್. ಸೊ ನಮ್ಮ ಕಂಟ್ರಿ ಮೆಜರಿಂಗ್ ಯೂನಿಟ್ಸು ಬೇರೆ ಒಂದು ಕಂಟ್ರಿ ಮೆಜರಿಂಗ್ ಯೂನಿಟ್ಸ್ಗೆ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಮ್ ಕಂಟ್ರೀಸ್ ನಾನು ಹೇಳ್ತಾ ಇರೋದು. ಸೊ ಆ ಮೆಜರಿಂಗ್ ಯೂನಿಟ್ಸಿಂದ ಸೊ ಇಟ್ ಮೇ ಬಿಕಮ್ ಲಾಸ್ ಟು ದಿ ನಾಸಾಗೆ ರಾಕೆಟ್ಗೆ ಮೆಜರಿಂಗ್ ಯೂನಿಟ್ಸ್ ತಪ್ಪಾಗಿರೋದ್ರಿಂದ ಲಾಸ್ ಬಂತಂತೆ. ಸೊ ಐ ಡೋಂಟ್ ನೋ ವೆದರ್ ಇಟ್ ಈಸ್ what measuring units they use, but ಇದರಿಂದ ಇಟ್ ಈಸ್ ಅ ಲಾಸ್ ಆಫ್ ಮೋರ್ ಕಾಸ್ಟ್. ಸೊ ಅವ್ರು ಬಿಡಬೇಕಾದ್ರೆ ಲಾಸ್ ಆಯಿತು ಅಂತೆ. ಅಂದರೆ ಇಲ್ಲಿ ಫ್ರೇಮ್ ಎರರ್ ಅನ್ಬೋದು. ಸೊ ಮೆಜರಿಂಗ್ ಯೂನಿಟ್ಸ್ ತಪ್ಪಿದ್ರೂ ಸೊ ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡಿರೋದು ತಪ್ಪಾಗಿರುತ್ತೆ. ಮತ್ತು ರೆಸ್ಪಾನ್ಸಸ್ ಎರರ್ ಆಲ್ರೆಡಿ ಕೊಟ್ಟಿದ್ದೀನಿ. ಪೀಪಲ್ಸ್ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ನು ರೆಸ್ಪಾನ್ಸು ರಾಂಗ್ ಇರ್ಬೋದು ಅಂತ. ನೆಕ್ಸ್ಟ್ ಒನ್ ಈಸ್ sample size. This refers to the number of items to be selected from the units to constitute a sample. ಸೊ ಇಲ್ಲಿ ಸ್ಯಾಂಪಲ್ ಸೈಜ್ ಅನ್ನೋದು, ಸೈಜ್ ಅಂದಿದ ತಕ್ಷಣ ಸೊ ಎಷ್ಟು ಜನ ಇನ್ಕ್ಲೂಡ್ ಆಗ್ತಾ ಇದ್ದಾರೆ ಒಂದು ಸ್ಯಾಂಪಲ್ ಸೈಜ್ ಸ್ಯಾಂಪಲ್ ಯೂನಿಟಲ್ಲಿ ಅಂತ. ಸೊ ವಿ ಆರ್ ಟೇಕಿಂಗ್ ಹೌ ಮಚ್ ನಂಬರ್ಸ್, ಟೋಟಲಿಟಿ ಆಗಲಿ ಎಷ್ಟು ಜನ ತೆಗೆದುಕೊತಾ ಇದ್ದೀವಿ ಅದರಲ್ಲಿ ಎಷ್ಟು ಓಕೆ ಅಷ್ಟು ನಂಬರ್ ಆಫ್ ಪಾಪ್ಯುಲೇಷನ್ನ ಇನ್ಕ್ಲೂಡ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಾವು ಸ್ಟೂಡೆಂಟ್ಸ್ ಬಗ್ಗೆ ರೆಸ್ಪಾನ್ಸ್ ತೆಗೆದುಕೊತಾ ಇದ್ದೇವೆ. ಒಂದು ಕ್ಲಾಸ್ 60 ಮೆಂಬರ್ಸ್ ಆದರೆ ಹೋಲ್ ಕಾಲೇಜ್ಗೆ ಎಷ್ಟು ಸ್ಟೂಡೆಂಟ್ಸು ಅಂದರೆ ಎಷ್ಟು ನಂಬರ್ ಆಫ್ ಐಟಮ್ಸ್ ಇದೆ, ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಅದನ್ನು ಸ್ಯಾಂಪಲ್ ಸೈಜ್ ಕೂಡ ಅಂತೀವಿ. ಇದನ್ನು ಸ್ಮಾಲ್ n ಮುಖಾಂತರವಾಗಿ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಎ ಸ್ಮಾಲ್ ಲೆಟರ್ n. ನೆಕ್ಸ್ಟ್ ಒನ್ ಈಸ್ optimum sampling. Here the sample which fulfill the requirements of efficiency, representativeness, reliability and flexibility. Optimum sample. ಸೊ ಆಪ್ಟಿಮಮ್ ಅಂತಂದರೆ ನಾವು ಎಷ್ಟು ನಮಗೆ ಇನ್ಫಾರ್ಮೇಷನ್ ಬೇಕೋ ಅಷ್ಟು ಮಾತ್ರ ಕಲೆಕ್ಟ್ ಮಾಡಿಕೊಂಡ್ರೆ ಆಪ್ಟಿಮಮ್ ಸ್ಯಾಂಪಲ್ ಅಂತೀವಿ. ಇಲ್ಲಿ optimum sample is the one which fulfill the requirement of efficiency, representativeness, reliability and flexibility. ಸೊ ನಮ್ಗೆ ಎಕ್ಸಾಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಇಟ್ ವೆರಿ ಹೆಲ್ಪ್ಫುಲ್ ಟು ರಿಸರ್ಚ್. ನೆಕ್ಸ್ಟ್ ಒನ್ ಈಸ್ sample aim or a goal. The main aim of a sample is to make a inference about unknown parameters from measuring the sample statistics. ಇಲ್ಲಿ ಸ್ಯಾಂಪಲ್ ಮೈನ್ ಏಮು ಅಂದರೆ ಸೊ ಕಲೆಕ್ಟಿಂಗ್ ದ ಎಕ್ಸಾಕ್ಟ್ ಸ್ಯಾಂಪ್ಲಿಂಗ್ ಇನ್ಫಾರ್ಮೇಷನ್ ಫ್ರಮ್ ದಿ ಪಾಪ್ಯುಲೇಷನ್ ಆ್ಯಂಡ್ ಮೆಜರಬಲ್ ಸ್ಯಾಂಪಲ್ ಸ್ಟ್ಯಾಟಿಸ್ಟಿಕ್ಸ್. ಯಾವ ರೀತಿ ಮೆಜರ್ ಮಾಡ್ತೀವಿ? ಸೊ ಪಾಪ್ಯುಲೇಷನ್, ನಂಬರ್ ಆಫ್ ಪೀಪಲ್, ಸೊ KGs ಮುಖಾಂತರವಾಗಿ, ಯೂನಿಟ್ಸ್ ಮುಖಾಂತರವಾಗಿ, ಆರ್ ಏರಿಯಾ ಡಿಸ್ಟೆನ್ಸ್ ವೈಸ್ ಆಗಿ, ಸೊ ಕಿಲೋಮೀಟರ್ಸ್, ಮೀಟರ್ಸ್, ಟನ್ಸ್ ಮುಖಾಂತರ ಈ ರೀತಿ ಇರುತ್ತೆ. ಸೊ ಆ ರೀತಿ ನಾವು ಸ್ಯಾಂಪ್ಲಿಂಗ್ ಕಲೆಕ್ಟ್ ಮಾಡಿರೋದನ್ನ ಸ್ಟ್ಯಾಟಿಸ್ಟಿಕಲ್ ವೈಸಾಗಿ ಟ್ಯಾಬ್ಯುಲೇಷನ್ ಮಾಡಿ ಸೊ ವಿ ಆರ್ ರೆಪ್ರೆಸೆಂಟಿಂಗ್ ಇನ್ ಡಯಾಗ್ರಾಮೆಟಿಕ್ ವೇ. ನೆಕ್ಸ್ಟ್ ಒನ್ ಇಸ್ ಸೆನ್ಸಸ್ ಸರ್ವೆ. Here the study of all the item of population or a sample frame is called census survey. Survey means we are collecting information. So exactly we are doing the survey. Next means sample survey. Survey means the study conducted with a few item of sample is known as a sample survey. So next one is homogeneous population. ಇಲ್ಲಿ ನಾವು ಪಾಪ್ಯುಲೇಷನಲ್ಲಿ ನಾವು ಕಲೆಕ್ಟ್ ಮಾಡಿರೋದು ಸೇಮ್ ಕ್ವಾಲಿಟಿ ಇರಬೇಕು, ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೇ. ಸೊ ಯೂನಿಟ್ಸಲ್ಲಿ ಎಲಿಮೆಂಟ್ಸ್ ಆರ್ ಯೂನಿಟ್ಸಲ್ಲಿ ಸೇಮ್ ಕ್ವಾಲಿಟೀಸು, ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಸೊ ಹೋಮೋಜಿನಿಯಸ್ ಪಾಪ್ಯುಲೇಷನ್ ಅಂತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ ಅಂತಂದರೆ ಸೊ ಯೂನಿಟ್ಸ್ ಆರ್ ಎಲಿಮೆಂಟ್ಸು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕ್ವಾಲಿಟೀಸ್ ಇರೋದನ್ನು ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ ಅಂತೀವಿ. ಸೊ ಫಾರ್ ಎಕ್ಸಾಂಪಲ್
maybe we are doing a survey of people's, ಸೊ ಪೀಪಲ್ಸ್ ಕಲ್ಚರಲ್ ಬಗ್ಗೆ ನಾವು ಸರ್ವೆ ಮಾಡ್ತಾಯಿದ್ರೆ, ಸೊ ಇಲ್ಲಿ ಹೋಮೋಜಿನಿಯಸ್ ಅಂತಂದು ಸೇಮ್ ಕ್ವಾಲಿಟಿ ಗ್ರೂಪ್ ಆಫ್ ಪೀಪಲ್ ಸೇಮ್ ಕಮ್ಯುನಿಟಿ ತೊಗೊಬೋದು. ಎಟ್ರೋಜಿನಿಯಸ್ ಅಂತಂದರೆ ಡಿಫ್ರೆಂಟ್ ಕಮ್ಯುನಿಟೀಸ್ ಅನ್ನೋದು ತೆಗೆದುಕೊಂಡ್ರೆ ಸೊ ಇಟ್ ವಿಲ್ ಕಮ್ ಎಟ್ರೋಜಿನಿಯಸ್ ಪಾಪ್ಯುಲೇಷನ್. ನೆಕ್ಸ್ಟ್ ಒನ್ ಈಸ್ ಸ್ಯಾಟ್ರಮ್ ಅಂತಂದರೆ ಎ ಸಿಂಗಲ್ ಗ್ರೂಪ್ ಆರ್ ಎ ಸಿಂಗಲ್ ಯೂನಿಟ್ ಆರ್ ಎ ಸಿಂಗಲ್ ಇಂಡಿವಿಜುವಲ್ ಯೂಸ್ಡ್ ಎ ಸಿಮಿಲರ್. ಸೊ ಸಿಂಗಲ್ ಒಂದೇ ಗ್ರೂಪು, ಒಂದೇ ಯೂನಿಟ್ ಆಗಿರ್ಬೋದು, ಒಂದೇ ವ್ಯಕ್ತಿ ಆಗಿರ್ಬೋದು, ಯೂಸ್ಡ್ ಫಾರ್ ಸಿಮಿಲರ್ಸ್, ಸೇಮ್ ಆಗಿದ್ರಿಗನ ಸೊ ಸ್ಟ್ಯಾಟ್ರಮ್ ಅಂತೀನಿ. ನೆಕ್ಸ್ಟ್ ಒನ್ ಈಸ್ ಸ್ಟ್ಯಾಟ್ರಾ ಅಂತಂದರೆ ಸಿಂಪಲ್ ಆಗಿ ಗ್ರೂಪ್ ಆರ್ ಎ ಯೂನಿಟ್ ಆರ್ ಎ ಇಂಡಿವಿಜುವಲ್. ಸೊ ಗ್ರೂಪ್ನ ಆಗಿರ್ಬೋದು, ಗ್ರೂಪು, ಯೂನಿಟು, ಇಂಡಿವಿಜುವಲ್. ಸೊ ಇದನ್ನು ಸ್ಟ್ಯಾಟ್ರಾ ಅಂತೀವಿ. ಸ್ಟ್ಯಾಟ್ರಾ ಅಂದಿದ ತಕ್ಷಣ ಒಂದು ಗ್ರೂಪ್ ಆಗಿರ್ಬೋದು, ಯೂನಿಟ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು. ಸ್ಟ್ಯಾಟ್ರಮ್ ಅಂತಂದರೆ ಸಿಂಗಲ್, ಒಂದೇ ಗ್ರೂಪು, ಒಂದೇ ಯೂನಿಟ್ಟು, ಒಂದೇ ಇಂಡಿವಿಜುವಲ್. ಸೊ ಇದು ಸಿಂಗುಲರ್ ಆಗಿ ಯೂಸ್ ಮಾಡ್ತೀವಿ, ಇದು ಪ್ಲೂರಲ್ ಆಗಿ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಡೆಫಿನೇಷನ್ ವಿಚ್ ಕಮ್ ಅಕ್ರಾಸ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ಸ್ಯಾಂಪ್ಲಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ needs for sampling. First one is save time. So sampling saves time, money, energy and bring about accurate, convenience and easeable of a study. ಯಾವ ರೀತಿ ಟೈಮ್ ಸೇವ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನಾನು ಪಾಪ್ಯುಲೇಷನಲ್ಲಿ ನಾವು ಸೊ ಎಲ್ಲ ಯೂನಿಟ್ಸ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಸ್ಟಡಿ all the unit of universe are a population. So representative units it take up the study become the sample result reflect the characteristics of universe and save time place. ಸೊ ಇಷ್ಟು ಬೇಕಾಗಿಲ್ಲ. ಸೇವ್ ಟೈಮ್ ಅಂತಂದರೆ ಪಾಪ್ಯುಲೇಷನ್ ಅಂದಿದ ತಕ್ಷಣ ಓಕೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಹತ್ರನೂ ರೆಸ್ಪಾಂಡೆನ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಕಷ್ಟನ ಸುಲಭವಾಗಿ ಮಾಡ್ಕೋಬೇಕಾದ್ರೆ ನಾವು ಗ್ರೂಪ್ಸ್ ಮಾಡಿಬಿಡ್ತೀವಿ. ಸೊ ಗ್ರೂಪ್ಸ್ ನಿಮ್ಗೆ ಆಲ್ರೆಡಿ ಹೇಳಿದೆ, ಬೇಸ್ಡ್ ಆನ್ ಏರಿಯಾ ವೈಸಾಗಿ ನಾವು ಡಿವೈಡ್ ಮಾಡ್ತೀವಿ ಸ್ಟೇಟು. ಸೊ 29 ಸ್ಟೇಟ್ಸ್ ಇದೆ. 29 ಸ್ಟೇಟ್ಸಲ್ಲಿ ನಾವು ಡಿಸ್ಟ್ರಿಕ್ಸ್ ವೈಸಾಗಿ ಇನ್ಫಾರ್ಮೇಷನ್, ಡಿಸ್ಟ್ರಿಕ್ಕಿಂದ ವಿಲೇಜ್ ವೈಸಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ. ಸೊ ಅಷ್ಟೇ ಅಲ್ಲ, ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ನೆನಪಿದೆಯಾ? ಸೊ ಯಾವ ರೀತಿ ಮಾಡಿಕೊಂಡ್ರು ಅಂತ. ಸೊ ಇಲ್ಲಿ ಡಿವೈಡ್ ಮಾಡಿಬಿಟ್ರು ವಿಲೇಜ್ ವೈಸಾಗಿಂದ ಪಂಚಾಯತ್ ವೈಸಾಗಿಂದ ಕಲೆಕ್ಟ್ ಮಾಡಿದ್ರು ನಿಮ್ಮ ಇನ್ಫಾರ್ಮೇಷನ್ನು. ನೆನಪಿದ್ರೆ ನೋಡ್ಕೊಳ್ಳಿ. ಸೊ ಅಷ್ಟೇ ಅಲ್ಲ, ಎಲೆಕ್ಷನ್ ವೋಟರ್ ಐ ಡಿದು ಅಷ್ಟೇ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅಂತ. ಸೊ ವಿಲೇಜ್ ವೈಸಿಂದ ಕಲೆಕ್ಟ್ ಮಾಡ್ತಾರೆ. ಸೊ ಟೋಟಲ್ ಆಗಿ ಇಷ್ಟು ಜನರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿ ಸಿಗುತ್ತೆ ಇಷ್ಟು ಜನ ಪಾಪ್ಯುಲೇಷನ್ ಇದ್ದಾರೆ ಅಂತ. ಸೊ ಈ ಮುಖಾಂತರವಾಗಿ ಸೊ ಒಂದೇ ಸರಿ ಎಲ್ಲ ಕಲೆಕ್ಟ್ ಮಾಡೋಕ್ಕೂ ಒಬ್ಬರ ಕೈಯಿಂದ ಆಗಲ್ಲ. ಸೊ ಯೂನಿಟ್ಸ್ ವೈಸಾಗಿ ಡಿವೈಡ್ ಮಾಡೋದ್ರಿಂದ ಸೊ ಅಲ್ಲಿ ಪೀಪಲ್ಸ್ ಡಿವೈಡ್ ಮಾಡ್ತಾರೆ. ಸೊ ಇಷ್ಟು ಜನರು ಕಲೆಕ್ಟ್ ಮಾಡ್ಕೊಂಬನ್ನಿ ಇನ್ಫಾರ್ಮೇಷನ್ ಅಂತ. ಅಷ್ಟು ಜನರು ಗ್ರೂಪ್ ವೈಸಾಗಿ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದ್ರೆ ಸೊ ಎಲ್ಲ ಇನ್ಫಾರ್ಮೇಷನ್, ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಎಲ್ಲಾದರೂ ಸಿಗತ್ತೆ. ಸೊ ಅದ್ರ ಮುಖಾಂತರವಾಗಿ ಸೇವ್ ಟೈಮ್ ಆಗುತ್ತೆ. ಸೊ ಅಂದರೆ ನಾವು ಸಮಯವನ್ನು ಸೇವ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಒನ್ ಈಸ್ economy of resources. Here sampling method we make a selective study of representative units. We have to take the advantages of saving resources. Here although we can save the resources, so get the same result to achieve after studying the entire universe. So save resources, economic resources ಅಂದಿದ ತಕ್ಷಣ ಸೊ ಮೇ ಬಿ ಮನಿ, ಓಕೆ ವಿ ಕ್ಯಾನ್ ಗೆಟ್ ಇಟ್ ಫೈನಾನ್ಸ್, ಮನಿ ಸೇವ್ ಆಗುತ್ತೆ. ಸೊ ನಾವು ಒಬ್ಬರೇ ಹೋಗಿ ಎಲ್ಲ ಪ್ಲೇಸಸ್ಗೂ ಟ್ರಾವೆಲ್ ಮಾಡಿ ಕಲೆಕ್ಟ್ ಮಾಡೋದು ಹೆಂಗಿರುತ್ತೆ. ಸೊ ಕೆಲವು ಪೀಪಲ್ಸ್ನ ಅಪಾಯಿಂಟ್ ಮಾಡಿಕೊಂಡು ಸೊ ಅದೇ ಸಮಯದಲ್ಲಿ ಕಲೆಕ್ಟ್ ಮಾಡೋದು ಹೆಂಗಿರುತ್ತೆ. ಸೊ ಇಟ್ ಕ್ಯಾನ್ ಸೇವ್ ಆಲ್ ದಿ ಕೈಂಡ್ ಆಫ್ ರಿಸೋರ್ಸಸ್. ಸೊ ಇಲ್ಲಿ ರಿಸೋರ್ಸಸ್ ಅಂದಿದ ತಕ್ಷಣ ವಿ ಕ್ಯಾನ್ ಗೆಟ್ ಇಟ್ ಓಕೆ ಟ್ರಾನ್ಸ್ಪೋರ್ಟೇಷನ್, ಅದರಲ್ಲಿ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಅನ್ನೋದು ಸಿಗುತ್ತೆ. ಸೊ ಅದ್ರ ಮುಖಾಂತರವಾಗಿ ಕೂಡ ವಿ ಕ್ಯಾನ್ ಸೇವ್ ಇಟ್. Next one is detailed study. So here sampling method is the area of the study is small, but possibility to make the
detailed and extensive study. So here sampling ಅಂದ ತಕ್ಷಣ whether it is we are studying a group, whether we studying entire population in a group wise. So here judgments ಕೂಡ ತೆಗೆದುಕೊಂತಾರೆ ಅವಾಗ. ಸೊ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಅನ್ನೋದು ಕೂಡ ಕಲೆಕ್ಟ್ ಮಾಡ್ತಾರೆ. ಅಂದರೆ ಸೊ ನಾವು ಕಡಿಮೆ ಸಮಯದಲ್ಲೂ ಆದರೂ ಹೋದ್ರೂ ಬಟ್ ಎಲ್ಲ ಇನ್ಫಾರ್ಮೇಷನ್ ಅನ್ನೋದು ಎಕ್ಸಾಕ್ಟ್ ಆಗಿರುತ್ತೆ ಸ್ಯಾಂಪಲ್ ಸ್ಟಡಿಯಲ್ಲಿ. ನೆಕ್ಸ್ಟ್ ಒನ್ ಈಸ್ accuracy of results. Here advantages of detailed and extensive study, the resulting is generally more accurate and reliable. So exact information, accurate, so it is true information, true facts and figures ಅನ್ನೋದು ನಮಗೆ ಸಿಗುತ್ತೆ. ಸೊ ಈ ಅಕ್ಯುರೇಟ್ ಅಂತಂದರೆ ಸೊ ಎಕ್ಸಾಕ್ಟ್ ಇನ್ಫಾರ್ಮೇಷನ್ನು ನಮಗೆ ಸ್ಟಡಿ ಮಾಡೋದು ಸ್ಮಾಲ್ ಏರಿಯಾ ಆಗಿರ್ಬೋದು ಬಟ್ ಇಟ್ ಕಂಟ್ರೋಲ್ ದ ಸಿಚುಯೇಷನ್ ದಟ್ ರಿಕ್ವೈರ್ ಆಲ್ ದಿ ಸ್ಟಡೀಸ್. ಸೊ ಇಟ್ ಪ್ರೊವೈಡ್ ದ ಅಕ್ಯುರೇಟ್ ರಿಸಲ್ಟ್ಸ್ ಅಂದರೆ ನಮಗೆ ಏನು ಔಟ್ಪುಟ್ ಆಗುತ್ತೋ ಸೊ ನಾವು ಏನಕ್ಕೆ ಸ್ಟಡಿ ಮಾಡ್ತಾಯಿದ್ದೀವೋ ಸೊ ಅದನ್ನು ನಾವು ಈಸಿಯಾಗಿ ಅಚೀವ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ administrative convenience. Here social research generally deals with the human beings and social group who have their own ways. In fact, if the group that we have studying is large, it is not possible to put them together and make a proper study. In sampling method, since the area of studying is small, it is possible to carry out the work in efficient manner. Thus the sampling method is consist efficiency from the administrative point of view. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಸ್ಯಾಂಪ್ಲಿಂಗ್ ಅನ್ನೋದು ಸ್ಮಾಲ್ ಸೈಜ್ ಆಗಿರುತ್ತೆ. ಸೊ ಸ್ಟಡಿ ಈಸ್ ಸ್ಮಾಲ್. ಸೊ ಇಟ್ ಈಸ್ ಸೊ ಇಫ್ ಚಿಕ್ಕದಾದ್ರೂ ಹೋದ್ರೂ ಬಟ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಅನ್ನೋದು ಕರೆಕ್ಟಾಗಿ ನಮಗೆ ಸಿಗುತ್ತೆ. ಸೊ ಎಕ್ಸಾಕ್ಟಾಗಿ ಸಿಗುತ್ತೆ. ಇಲ್ಲಿ ನಾವು ಸೋಷಿಯಲ್ ಗ್ರೂಪ್ ತೆಗೆದುಕೊಂಡಿದ್ದ ತಕ್ಷಣ ಸೊ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದು ಬರ್ತಾರೆ. ಆದರೆ ಆ ಸೋಷಿಯಲ್ ಗ್ರೂಪಲ್ಲಿ ಅವ್ರು ಕೊಡೋ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಡೀಲ್ ವಿತ್ ದೇಮ್. ಕೊಡ್ತಾರಾ ಇಲ್ಲ ಅನ್ನೋದು ಕೂಡ ನಮಗೆ ಮುಖ್ಯ. ಸೊ ಕೆಲವೊಬ್ರು ಆದರೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಮನೆ ಒಳಗಡೆ ಕೂಡ ಕರ್ಸ್ಕೊಳಲ್ಲ. ಓಕೆ, ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾದ್ರೆ ಸೊ ಎಕ್ಸಾಕ್ಟಾಗಿ ಅವ್ರ ಪರ್ಮಿಷನ್ ಅನ್ನೋದು ಬೇಕು ಈಗ ಕಲೆಕ್ಟ್ ಮಾಡಬೇಕಾದ್ರೆ. ಅಂಥ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನೀವು ಓದಿರ್ತೀರ, ನೀವು ನನಗೆ ಗೊತ್ತಿರೋಂಗೆ ವೆನ್ ಐ ಆಮ್ ಸ್ಟಡಿಂಗ್ ಇನ್ ಡಿಗ್ರಿ, ಸೊ ಸಮ್ ರಿಸರ್ಚ್ ಸ್ಟೂಡೆಂಟ್ಸ್ ಆರ್ ಕಮ್ ಆ್ಯಂಡ್ ದೇ ಪ್ರೊವೈಡ್ ಸಮ್ ಸ್ಟೇಟ್ಮೆಂಟ್ಸ್. ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಟೈಪ್ ಕ್ವಶನ್ಸ್ ಕೊಡ್ತಾಯಿದ್ರು. ಅದನ್ನು ಫಿಲ್ ಮಾಡಿಕೊಡಿ ಅಂತ, ನಮ್ಮ ರಿಸರ್ಚ್ಗೆ ಉಪಯೋಗ ಆಗುತ್ತೆ, ಫಿಲ್ ಮಾಡಿಕೊಡಿ ಅಂತ. ಸೊ ಅವ್ರು ಹೇಳ್ತಾಯಿದ್ರು, ಸೊ ನಾವು ಇಂಥ ಟಾಪಿಕ್ ಓದ್ತಾ ಇದ್ದೀನಿ, ಆ ಟಾಪಿಕ್ಗೆ ರೆಸ್ಪಾಂಡೆನ್ಸ್ ಅನ್ನೋದು ಕಲೆಕ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ಕಾಲೇಜಿಗೆ ಬಂದಿದ್ದೀನಿ, ನಿಮ್ಮ ಕಡೆಯಿಂದ ನೀವು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಕೊಡಿ. ಸೊ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಕೆಲವು ಅವ್ರು ಟಾಪಿಕ್ಸ್ ತೆಗೆದುಕೊಂಡಿರ್ತಾರೆ ಅಂತಂದರೆ ಸೊ ಅಲ್ಲಿ ನಾವು ಕೊಡೋ ಇನ್ಫಾರ್ಮೇಷನ್ ಅನ್ನೋದು ಬಿಟ್ಟಿರೋದು ನಮಗೆ. ಸೊ ಅವ್ರು ಹೇಳ್ತಾರೆ ಫಸ್ಟು, ಸೊ ನಿಮ್ಗೆ ಇಷ್ಟ ಇದ್ದರೆ ಫಿಲ್ ಮಾಡಿಕೊಡಿ, ಇಲ್ಲ ಅಂತಂದರೆ ಬಿಡಿ ಅಂತ. ಸೊ ಇಲ್ಲಿ ನಮ್ಮ ರೆಸ್ಪಾಂಡೆನ್ಸ್ ಒಪಿನಿಯನ್ಸ್. ಸೊ ಆವಾಗ ಅವರು ರಿಕ್ವೆಸ್ಟ್ ಮಾಡೋ ರೀತಿಯಲ್ಲಿ ಎಲ್ಲ ಸ್ಟೂಡೆಂಟ್ಸು ಓಕೆ ವಿ ಕ್ಯಾನ್ ಫಿಲ್ ಇಟ್ ಆ್ಯಂಡ್ ಗಿವ್ ಇಟ್ ದೇರ್ ರೆಸ್ಪಾಂಡೆನ್ಸ್ ಅಂತಂದರೆ ಸೊ ಇಲ್ಲಿ ದೆರ್ ಈಸ್ ನೋ ಬರ್ಡನ್ ಆಫ್ ಮೇಕಿಂಗ್ ಎ ಲಾಟ್. ಸೊ ನೀವು ಮಾಡಿಕೊಡ್ಬೇಕು ಅಂತ ಏನಿಲ್ಲ. ಸೊ ರೆಸ್ಪಾಂಡೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಟ್ ಈಸ್ ವೆರಿ ಕನ್ವೀನಿಯನ್ಸ್ ಟು ಕಲೆಕ್ಟ್ ದಿ ಇನ್ಫಾರ್ಮೇಷನ್. ನೆಕ್ಸ್ಟ್ ಒನ್ ಈಸ್ when difficulties in census method is not faced. So here studying of entire population is known as a census method. So here the field of social research we have seen more than once deal with the human beings or a social group. So in census method study is not only difficult but sometimes it is impossible. ಸೊ ಎಂಟೈರ್ ಆಗಿ ಸೆನ್ಸಸ್ ಮೆಥಡ್ ಯೂಸ್ ಮಾಡೋದ್ರಿಂದ ಸೊ ಎಂಟೈರ್ ಪಾಪ್ಯುಲೇಷನ್ನ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಇಟ್ ಈಸ್ ಸೊ ಇಟ್ ಟೇಕ್ಸ್ ಮೋರ್ ಟೈಮ್ ಆರ್ ಕೆಲವೊಂದು ಟೈಮಲ್ಲಿ ಇಂಪಾಸಿಬಲ್. ಸೊ ಈಗ ಎಲ್ಲ ಇನ್ಫಾರ್ಮೇಷನ್ನು ಕೊಡೋಕ್ಕಾಗಲ್ಲ ಅಂಥ ಟೈಮಲ್ಲಿ. ಬಟ್ ಇದು ಸ್ಯಾಂಪ್ಲಿಂಗ್, ಓಕೆ, ಸ್ಯಾಂಪ್ಲಿಂಗ್ ಈಸ್ ವೆರಿ ಯೂಸ್ಫುಲ್ ಇನ್ ದಿ ರಿಸರ್ಚ್. ನೆಕ್ಸ್ಟ್ ಒನ್ ಈಸ್ more accurate. The sample enable more accurate measurement of the results. So it will be helpful in the research. This means indispensable. So sampling is indispensable in case of infinity universe. Infinity means so uncountable population. Next one is estimate.
sample errors. Here it is useful for sampling is useful for estimating the sample errors. ಸೊ ಸ್ಯಾಂಪಲ್ ಎರರ್ಸ್ ಅಂತಂದರೆ ತಪ್ಪು ಇನ್ಫಾರ್ಮೇಷನ್ ಅನ್ನೋದು ಎಕ್ಸಾಕ್ಟಾಗಿ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಕ್ವಾಲಿಟಿ ಸ್ಟಡಿ. ದ ಕ್ವಾಲಿಟಿ ಮೀನ್ಸ್ So the quality study is more often better than the sampling than with complete coverages. So these are all the needs for sampling. So it will be helpful in sampling. Next one is distinguish between the census survey and sampling survey. In that first one is ಸೊ ಬೇಸಿಕ್ ಡಿಫ್ರೆನ್ಸಸ್ ಏನಿದೆ ಅಂತ ನೋಡಿ, ಆಮೇಲೆ ಸೆನ್ಸಸ್ ಸರ್ವೆ ಮತ್ತು ಸ್ಯಾಂಪಲ್ ಸರ್ವೆ ಏನು ಡಿಫ್ರೆನ್ಸಸ್ ಇರ್ಬೋದು ಅದರಿಂದ ಅಂತ. ಫಸ್ಟ್ ಒನ್ ಈಸ್ ಸೈಜ್ ಆಫ್ ಪಾಪ್ಯುಲೇಷನ್. ಸೊ ಇಲ್ಲಿ ಸೈಜ್ ಆಫ್ ಪಾಪ್ಯುಲೇಷನ್ ಅಂತಂದರೆ ಸೂಟೆಬಲಿಟಿ. ಸೊ ಯಾವ ಮೆಥಡ್ ಸೂಟಬಲ್ ಆಗಿರುತ್ತೆ. ಇಲ್ಲಿ ಸೆನ್ಸಸ್ ಸರ್ವೆಯಲ್ಲಿ ಸ್ಯಾಂಪಲ್ ಸೈಜ್ ಆಫ್ ಪಾಪ್ಯುಲೇಷನ್ ಈಸ್ ಸ್ಮಾಲ್ ಆ್ಯಂಡ್ ಫಿನಿಟಿ ಕ್ಯಾನ್ ಬಿ ಅಡಾಪ್ಟೆಡ್. ಇಲ್ಲಿ ಸೆನ್ಸಸ್ ಸರ್ವೆ ಅಂತಂದರೆ ಸೊ ಪಾಪ್ಯುಲೇಷನ್ ಸೈಜು ಸೊ ಸ್ಮಾಲ್ ಆ್ಯಂಡ್ ಫಿನಿಟಿ ಅಂತಂದರೆ ನಾವು ಕೌಂಟ್ ಮಾಡೋಕ್ಕಾಗತ್ತೆ. ಆಮೇಲೆ ಎಲ್ಲ ಒಂದು ಏರಿಯಾದಲ್ಲೂ ನಾವು ಸೆನ್ಸಸ್ ಸರ್ವೆ ಅನ್ನೋದು ಸೊ ಯೂಸ್ಫುಲ್ ಆಗುತ್ತೆ. ಬಟ್ ಸ್ಯಾಂಪಲಲ್ಲಿ ಪಾಪ್ಯುಲೇಷನ್ ಸ್ಟಡಿ ಈಸ್ ಕ್ವೈಟ್ ಲಾರ್ಜ್. ಸೊ ಜಾಸ್ತಿ ಪಾಪ್ಯುಲೇಷನ್ ಸೈಜ್ ತೆಗೆದುಕೊತೀವಿ, ಆಮೇಲೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ ಸ್ಯಾಂಪಲ್ ಸೈಜು. ಸೊ ವಾರಂಟಿ ಆಗಿರುತ್ತೆ. ಸೊ ಇಲ್ಲಿ ಸೆನ್ಸಸ್ ಅಂದಿದ ತಕ್ಷಣ ಸೊ ನಾವು ಫಾರ್ ಎಕ್ಸಾಂಪಲ್ ನಾವು ಬೇಸ್ಡ್ ಆನ್ ದಿ ಒಂದು ಏರಿಯಾ ಆಗಿರ್ಬೋದು, ಕೆಲವೊಂದು ಏರಿಯಾ ಡೀಟೈಲಾಗಿ ಸ್ಟಡಿ ಮಾಡ್ತೀವಿ. ಬಟ್ ಸೆನ್ಸಸ್ ಅಲ್ಲ ಹಂಗಲ್ಲ, ಎಲ್ಲ ಒಂದು ಏರಿಯಾಸಲ್ಲೂ ಬರುತ್ತೆ. ಎಲ್ಲ ಒಂದು ಲಾರ್ಜ್ ಸೈಜ್ ಆಫ್ ಪಾಪ್ಯುಲೇಷನ್ ಇರುತ್ತೆ. ಸೆನ್ಸಸ್ಸಲ್ಲಿ ಸ್ಮಾಲ್ ಸೈಜ್ ಆಫ್ ಪಾಪ್ಯುಲೇಷನ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಸರ್ವೆ. ಇಲ್ಲಿ ಸೆನ್ಸಸ್ ಸರ್ವೆಯಲ್ಲಿ ಫಂಡಮೆಂಟಲ್ ಅವೈಲಬಲ್ ಈಸ್ ಲಾರ್ಜ್ ಸೆನ್ಸಸ್ ಮೆಥಡ್ ಕ್ಯಾನ್ ಬಿ ಯೂಸ್. ಸೊ ಫಂಡಮೆಂಟಲ್ ಅವೈಲಬಿಲಿಟಿ ಇನ್ ಸೆನ್ಸಸ್ ಸರ್ವೆ ಈಸ್ ಲಾರ್ಜ್, ಬಟ್ ಸ್ಯಾಂಪಲಲ್ಲಿ ಸೊ ಅಮೌಂಟ್ ಆಫ್ ಮನಿ ಬಜೆಟ್ ಈಸ್ ಸ್ಮಾಲರ್ ದೆನ್ ಆಂಟಿಸಿಪೇಟೆಡ್ ಕಾಸ್ಟ್ ಆಫ್ ಸೆನ್ಸಸ್ ಸರ್ವೆ. ಇಲ್ಲಿ ಕಾಸ್ಟ್ ಸರ್ವೆ ಅಂದಿದ ತಕ್ಷಣ ಸೆನ್ಸಸ್ಸಲ್ಲಿ ಲಾರ್ಜ್ ಅಮೌಂಟ್ ಅವೈಲಬಲ್ ಇರುತ್ತೆ, ಸ್ಯಾಂಪಲಲ್ಲಿ ಸ್ಮಾಲ್ ಅಮೌಂಟ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಫೆಸಿಲಿಟೀಸ್. ಈ ಫೆಸಿಲಿಟೀಸ್ ಇನ್ ಸೆನ್ಸಸ್ ಸರ್ವೆ ಫೆಸಿಲಿಟೀಸ್ ಏನಿರ್ಬೋದು, ಲೈಕ್ ಸ್ಟಾಫ್ ಇರ್ಬೋದು. ನೆಕ್ಸ್ಟ್ ಒನ್ ಈಸ್ ಆಕ್ಸೆಸಿಂಗ್ ಆಫ್ ಕಂಪ್ಯೂಟರ್ ಫೆಸಿಲಿಟೀಸ್ ಆಗಿರ್ಬೋದು. ಆಕ್ಸೆಸಿಂಗ್ ಟು ದಿ ಪಾಪ್ಯುಲೇಷನ್ ಆರ್ ಎಕ್ಸ್ಟೆನ್ಸಿವ್ಲಿ ಅವೈಲಬಲ್ ಇನ್ ಸೆನ್ಸಸ್ ಸರ್ವೆ. ಸೊ ಸ್ಟಾಫ್ ಅಂದಿದ ತಕ್ಷಣ ಸೊ ಯಾವುದ್ರ ಬಗ್ಗೆ ನಾವು ಓದಬೇಕು ಅಂದ್ಕೊಂಡಿದ್ದೀವೋ ಸೊ ಕೆಲವೊಬ್ಬರು ನಾವು ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು. ಸೊ ಇಷ್ಟು ಜನ ಇಲ್ಲಿಗೆ ಓದ್ಕೊಂಬನ್ನಿ, ಸೊ ಇಷ್ಟು ಜನ ಅಂತ. ಸೊ ಎಕ್ಸಾಕ್ಟಾಗಿ ನಾವು ವರ್ಕ್ ಮಾಡ್ಬೋದು. ಬಟ್ ಇನ್ ಸ್ಯಾಂಪಲಲ್ಲಿ ಬಂದುಬಿಟ್ಟು ಸೊ ಫೆಸಿಲಿಟೀಸ್ ಮತ್ತು ಯಾವ ಸ್ಟಾಫು ಮತ್ತು ಕೆಲವೊಂದು ಫೆಸಿಲಿಟೀಸು ಅವೈಲಬಲ್ ಇರಲ್ಲ ಸ್ಯಾಂಪ್ಲಿಂಗ್ ಸೈಜಲ್ಲಿ. ನೆಕ್ಸ್ಟ್ ಒನ್ ಈಸ್ ಟೈಮ್. ಇಲ್ಲಿ ಲಾರ್ಜರ್ ದ ಟೈಮ್ ಪೀರಿಯಡ್ ಅವೈಲಬಲ್ ಫಾರ್ ದಿ ಸ್ಟಡಿ ಇನ್ ಸೆನ್ಸಸ್ ಮೆಥಡ್. ಸೊ ಸೆನ್ಸಸ್ ಮೆಥಡಲ್ಲಿ ಸೊ ಟೈಮ್ ಅವೈಲಬಿಲಿಟಿ ಇರುತ್ತೆ, ಬಟ್ ಇನ್ ಸ್ಯಾಂಪ್ಲಿಂಗಲ್ಲಿ ಶಾರ್ಟ್ ಆಫ್ ಟೈಮ್. ಸೊ ಕಡಿಮೆ ಟೈಮಲ್ಲಿ ಜಾಸ್ತಿ ಇನ್ಫಾರ್ಮೇಷನ್, ಜಾಸ್ತಿ ಸೈಜ್ ಆಫ್ ಪಾಪ್ಯುಲೇಷನ್ ನಾವು ಓದಬೇಕು, ಸ್ಯಾಂಪಲ್ ಅನ್ನೋದು ಕಲೆಕ್ಟ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಕಾಸ್ಟ್ ಅನ್ನೋದು ಕಡಿಮೆ ಇರುತ್ತೆ, ಫೆಸಿಲಿಟಿ ಅನ್ನೋದು ಕೂಡ ಕಡಿಮೆ ಇರುತ್ತೆ. ಬಟ್ ಲೇಬರ್ ಕನ್ವೀನಿಯನ್ಸ್ ಇಲ್ಲಿ ಸೊ ಸೆನ್ಸಸ್ಸಲ್ಲಿ ಲೇಬರೂ ಜಾಸ್ತಿ, ಬಟ್ ಇದು ಕಷ್ಟ. ಜಾಸ್ತಿ ಜನರು ಬಂದ್ರಿಗನ ಸೊ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಸ್ಯಾಂಪಲಲ್ಲಿ ಸೊ ಕಡಿಮೆ ಜನ ಲೇಬರ್ಸ್ ಇರ್ತಾರೆ. ಸೊ ಅವರು ಕ್ವೈಟಾಗಿ ಅಂದರೆ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಮ್ಯಾನೇಜಿಂಗ್ ದ ಪೀಪಲ್ ಈಸ್ ವೆರಿ ಡಿಫಿಕಲ್ಟ್ ದೆನ್ ಎನಿಥಿಂಗ್ ಇನ್ ದ ಬಿಸ್ನೆಸ್. ಸೊ ಇಟ್ ವಿಲ್ ಕಮ್. ಯಾಕಂದರೆ ಅವ್ರ ಕಡೆಯಿಂದ ವರ್ಕ್ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟ. ಸೊ ಮ್ಯಾನೇಜಿಂಗ್ ಪೀಪಲ್ ಈಸ್ ವೆರಿ ಡಿಫಿಕಲ್ಟ್. ನೆಕ್ಸ್ಟ್ ಒನ್ ಈಸ್ ಚಾಯ್ಸ್. ಸೊ ಇಲ್ಲಿ ಈ ಸ್ಯಾಂಪಲ್ ಸರ್ವೆ ಯಾವ್ಯಾವ ಏರಿಯಾದಲ್ಲಿ ತೆಗೆದುಕೊತಾರೆ, ಲೈಕ್ ಗೌರ್ನಮೆಂಟು. ಸೊ ಗೌರ್ಮೆಂಟ್ ಲೈಕ್ ಪಾಪ್ಯುಲೇಷನ್ ಸೆನ್ಸಸ್ಸಲ್ಲಿ ಪಾಪ್ಯುಲೇಷನ್ ಸೆನ್ಸಸ್ ಸರ್ವೆ ಇಲ್ಲಿ ಗೌರ್ಮೆಂಟ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಕೊಡಬೇಕಾ ಪಾಪ್ಯುಲೇಷನ್ಗೆ. ಸೊ ಇಲ್ಲಿ ಅದಕ್ಕೆ ಅವ್ರು ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ ಅನ್ನೋದು ಸೊ ಲಾಂಗ್ ಪೀರಿಯಡಲ್ಲಿ ತೆಗೆದುಕೊತಾರೆ. ಅಲ್ಲಿ ಫಂಡ್ ಅವೈಲಬಿಲಿಟಿನೂ ಜಾಸ್ತಿ ಇರುತ್ತೆ, ಲೈಕ್ ಸ್ಟಾಫ್ ಅನ್ನೋದು ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು. ಟೈಮ್ ಕೂಡ ಜಾಸ್ತಿ ಕೊಡ್ತಾರೆ, ಲೇಬರ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಗೌರ್ಮೆಂಟ್ಗೆ ಸೂಟೇಬಲ್ ಆಗಿರುತ್ತೆ ಸೆನ್ಸಸ್ ಸರ್ವೆ. ಬಟ್ ಸ್ಯಾಂಪಲ್ ಸರ್ವೆ ಬಂದುಬಿಟ್ಟು ಸೊ ಇಟ್ ಡಿಪೆಂಡ್ ಅಪಾನ್ ದಿ ಪಾರ್ಟೀಸ್ ಇಂಟ್ರೆಸ್ಟ್. ಸೊ ಯಾರಾದರೂ ಸ್ಯಾಂಪ್ಲಿಂಗ್ ಸರ್ವೆ ಅನ್ನೋದು ಮಾಡ್ಬೋದು. ಸೊ
ಇದು ಡಿಫ್ರೆನ್ಸಸ್ ಬಿಟ್ವೀನ್ ದಿ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್. ಸೊ ಎಲ್ಲ ನೋಡ್ಕೊಳ್ಳಿ. ಸೆನ್ಸಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಸೆನ್ಸಸ್ದೆಲ್ಲ ಹೇಳ್ಬಿಡ್ತೀನಿ ಇನ್ಫಾರ್ಮೇಷನು. ಸೆನ್ಸಸ್ದು ಸೈಜ್ ಆಫ್ ದ ಪಾಪ್ಯುಲೇಷನ್ ಈಸ್ ಜಾಸ್ತಿ ಇರುತ್ತೆ. ಕಾಸ್ಟ್ ಕೂಡ ಫಂಡ್ ಅವೈಲಬಲ್ ಕೂಡ ಜಾಸ್ತಿ ಇರುತ್ತೆ. ಸೊ ಫೆಸಿಲಿಟೀಸ್ ಬಂದುಬಿಟ್ಟು ಸ್ಟಾಫ್ ಆಗಿರ್ಬೋದು, ಆಕ್ಸೆಸಿಂಗ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, ಸೊ ಅವೈಲಬಿಲಿಟಿ ಇರುತ್ತೆ. ಇಲ್ಲಿ ಸರ್ವೆ ಮಾಡೋಕ್ಕೆ ಟೈಮ್ ಕೂಡ ಜಾಸ್ತಿ ಟೈಮ್ ಕೊಡ್ತಾರೆ, ಬಟ್ ಲೇಬರ್ ಕೂಡ ಜಾಸ್ತಿ ಸಿಗ್ತಾರೆ. ಆಮೇಲೆ ಅಂದರೆ ಮ್ಯಾನೇಜಿಂಗ್ ದ ಲೇಬರ್ ಈಸ್ ಡಿಫಿಕಲ್ಟ್ನು. ಇಲ್ಲಿ ಚಾಯ್ಸ್ ಬಂದುಬಿಟ್ಟು ಗೌರ್ಮೆಂಟ್ ಸರ್ವೇಸಲ್ಲಿ ಸೆನ್ಸಸ್ಗೆ ಯೂಸ್ಫುಲ್ ಆಗುತ್ತೆ. ಬಟ್ ಸ್ಯಾಂಪಲಲ್ಲಿ ನೋಡೋಣ, ಸ್ಯಾಂಪಲಲ್ಲಿ ಎಲ್ಲನೂ ಕಡಿಮೆ. ಸೈಜ್ ಆಫ್ ದಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ನಾವು ಓದಬೇಕು ಇಲ್ಲಿ. ಮತ್ತು ಸ್ಯಾಂಪ್ಲಿಂಗಲ್ಲಿ ಮೈನಾಗಿ ಅಮೌಂಟ್ ಬಂದುಬಿಟ್ಟು ಬಜೆಟಿಂಗ್ ಮನಿ ಬಂದುಬಿಟ್ಟು ಕಡಿಮೆನೇ ಇರುತ್ತೆ. ಫೆಸಿಲಿಟೀಸ್ ಕೂಡ ಅಷ್ಟೊಂದು ಅವೈಲಬಲ್ ಇರಲ್ಲ. ಟೈಮು ಅಷ್ಟೇ, ಶಾರ್ಟ್ ಟೈಮಲ್ಲಿ ಲಾರ್ಜ್ ಸೈಜ್ ಆಫ್ ಪಾಪ್ಯುಲೇಷನ್ನ ನಾವು ರೆಸ್ಪಾಂಡೆನ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ಬಟ್ ಇಲ್ಲಿ ಕಡಿಮೆ ಲೇಬರ್ ಇರುತ್ತೆ, ಬಟ್ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಚಾಯ್ಸ್ ಬಂದುಬಿಟ್ಟು ಯಾರಾದರೂ ಸ್ಯಾಂಪ್ಲಿಂಗ್ ಸರ್ವೆ ಅನ್ನೋದು ಮಾಡ್ಬೋದು. ಸೊ ದಿಸ್ ಈಸ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಲಿಸನಿಂಗ್ ದಿ ಕ್ಲಾಸ್.